ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಇದು ನನ್ನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಹಾಗೆ ಊರಿಗೆ ಹೋದ್ಮೇಲೆ ಅಮ್ಮನ ಮನೇಲಿ ಸ್ವಲ್ಪ ದಿನ ಇದ್ವಿ. ಅದಾದಮೇಲೆ ನಾನು ಅತ್ತೆ ಮಾವನು ಮಾತಾಡಿಸ್ಕೊಂಡು ಬರೋಣ ಅಂತ ಊರಿಗೆ ಹೋಗಿದ್ದೆ. ಎಲ್ಲರೂ ಸೇರಿ ತೆಂಗಿನ ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಹೊಲದ ಹತ್ರ ಬಂದ್ವಿ. ಹೊಲದ ತುಂಬ ನೋಡ್ತಿರ್ಬೋದು ಜೋಳ ಹಾಕಿದ್ದಾರೆ. ದನಿಗೆ ಅಂತ ಹಾಕಿರೋ ಅಂಥದ್ದು ಜೋಳ ಬೇರೆ ಮಾಡ್ಕೊಂಡಿರೋದಂತೆ. ಊರಲ್ಲಿ ಬೇರೆಯವ್ರಿಗೆ ವಾರಕ್ಕೆ ಅಂತ ಕೊಡ್ತಾರಲ್ಲ ಆ ಥರ ಕೊಟ್ಟಿರೋದು. ಅವರು ಗೊಬ್ಬರ ಎಲ್ಲ ಚೆಲ್ತಿದ್ರು ಹೊಲಕ್ಕೆ. ನಮ್ಮ ಋತ್ವಿಕ್ ಇಲ್ಲಿ ಮರ ಹತ್ತಬೇಕು, ಬನ್ನಿ ಇಲ್ಲಿ ಅಮ್ಮ ಎತ್ತಿ ನಾನು ಮರ ಹತ್ತಬೇಕು ಅಂತ ಒಂದೇ ಹಠ. ಸರಿ ಸ್ವಲ್ಪ ಹೊತ್ತು ನೋಡೋಣ ಅಂತ ಟ್ರೈ ಮಾಡಿದೆ. ನನ್ನ ಕೈಲಿ ಅವ್ನು ಎತ್ತಕ್ಕಾಗಲಿಲ್ಲ. ಆಮೇಲೆ ನಮ್ಮ ಬಾವನ ಮಗನ ಕರೆದೆ, ಬಾರೋ ಸ್ವಲ್ಪ ದೂರ ಎತ್ತು, ಸುಮ್ಮನೆ ಆಗ್ತಾನೆ, ಕಾಲು ನೋವು ಬಂದಮೇಲೆ ಅವನೇ ಕೆಳಗಡೆ ಇಳಿತಾನೆ ಅಂತ. ಇಲ್ಲ ಅಲ್ಲ ಜಿನ್ ಬರುತ್ತೆ ಅಂದ್ಬಿಡಿ ಅತ್ತು. ಹಂಗೆ ಹಂಗೆ ಅತ್ತು ಅತ್ತ ಅತ್ತ ಹಂಗೆ 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 ಇವರ ಋತ್ವಿಕ್ ಇಲ್ಲಿ ನೋಡಿಲ್ಲಿ. ಹಾಗೆ ನಮ್ಮ ಮಾವ ಗಣೆ ತರಕ್ಕೆ ಹೋಗಿದ್ರು ಎಳ್ನೀರು ಕೆಡವಕ್ಕೆ ಅಂತ. ಅಲ್ಲಿ ಯಾರಿಗೂ ತೆಂಗಿನ ಮರ ಹತ್ತಕ್ಕೆ ಬರಲ್ಲ. ಗಣೆ ಯೂಸ್ ಮಾಡ್ಕೊಂಡು ಎಳ್ನೀರನ್ನ ಕೆಡವಬೇಕು. ಬಿದ್ರಲ್ಲಿ ಗಣೆ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನು ಇಟ್ಕೊಂಡು ಎಳ್ನೀರನ್ನ ಕೆಡುತ್ತಾರೆ. ಇವಾಗ ಸ್ವಲ್ಪ ನೆಲ ಎಲ್ಲ ಒದ್ದೆ ಆಗಿರೋದ್ರಿಂದ ಇವಾಗ ತಾನೇ ನೀರು ಹಾರಿಸಿದ್ರು ಅವರು. ಸ್ವಲ್ಪ ತೇವ ಇತ್ತು ಅಂತ ಹೇಳ್ತಿದ್ರು. ಹಾಗಾಗಿ ಎಳ್ನೀರು ಕೆಳಗಡೆ ಬಿದ್ದರೆ ಅಷ್ಟು ಒಡೆದೋಗಲ್ಲ. ಬರ ಏನಾರು ಇದ್ದರೆ ಅಂದರೆ ನೆಲ ಗಟ್ಟಿ ಇದ್ದರೆ ಕೆಳಗಡೆ ಬಿದ್ದ ತಕ್ಷಣವೇ ಒಡೆದೋಗ್ತಿತ್ತು. ಹಾಗಾಗಿ ಸ್ವಲ್ಪ ಎಳ್ನೀರು ಕೆಳಗಡೆ ಕೆಡಬೇಕು ಅನುಕೂಲ ಆಯಿತು. ಇವಾಗ ಗಣೆ ತಗೊಂಡು ಬಂದರು. ನಮ್ಮ ಋತ್ವಿಕ್ ಅಂತೂ ಅದನ್ನು ನಾನು ಇಟ್ಕೊಳ್ತೀನಿ ತಾತ, ನನಗೊಂದು ಕೈ ಕೊಡಿ, ನೀವೊಂದು ಆ ಕಡೆ ಇಟ್ಕೊಳ್ಳಿ ಅಂತ ಹೇಳಿ ತಗೊಂಡೋಗ್ತಿದ್ದ. ಅವ್ರು ಎಳ್ನೀರು ಕೆಡುದಂಗೆ ತಂದು ಇಡ್ತಿದ್ದ. ಮತ್ತು ಒಂದನ್ನು ಟೇಸ್ಟ್ ಮಾಡೋ ಅಂತಂದರೆ ಟೇಸ್ಟೇ ಮಾಡೋಂಗಿಲ್ಲ. ಎಳ್ನೀರು ಕುಡಿಯೋದೇ ಕಮ್ಮಿ, ಅವನು ಕುಡಿಯೋದೇ ಇಲ್ಲ. ಅದರಲ್ಲೂ ಸೆಲೆಕ್ಟೆಡ್ ಫ್ರೂಟು ಅವನು ತಿನ್ನೋ ಅಂಥದ್ದು. ಕೆಲವೊಂದು ಹಣ್ಣುಗಳನ್ನ ತಿಂತಾನೆ, ಕೆಲವೊಂದಂತೂ ಇದುವರೆಗೂ ಯಾವುದೇ ಅಂದರೆ ಅವನಿಗೆ ಯಾವ್ದು ಇಷ್ಟ ಆ ಥರದ ಹಣ್ಣು ತಿಂತಾನೆ. ಬೇರೆ ಥರದ ಹಣ್ಣುಗಳನ್ನ ರುಚಿನೇ ನೋಡಿಲ್ಲ ಇದುವರೆಗೂ. ಬಾಳೆಹಣ್ಣಂತೂ ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋದೇ ನೋಡಿಲ್ಲ. ಮಾವಿನ ಹಣ್ಣು ಕೂಡ ನೋಡಿಲ್ಲ. ಈ ರೀತಿ ಹುಡುಗ ಇವನು. ಎಳ್ನೀರು ನಾವು ಹಿಂಸೆ ಮಾಡಿ ಒಂದು ಸ್ವಲ್ಪ ಕುಡಿದು ನೋಡೋ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದರೆ ಅಯ್ಯೋ ಬೇಡ ಸ್ವಲ್ಪ ಕುಡ್ದೆ, ಆದರೆ ಬೇಡ ಅಂತ ಹೇಳಿ ವಾಪಸ್ ನನಗೆ ಕೊಟ್ಟ. ಹಿಂಗೆ ಅವನ ಉತ್ಸಾಹ, ಅವನು ಆಡೋದು ನೋಡಿದ್ರೆ ಎಷ್ಟು ತಿನ್ನುತ್ತೋ ಮಗು, ಎಷ್ಟು ಕುಡಿಯುತ್ತೋ ಅನ್ನೋ ರೀತಿಲಿ ಆಡ್ತಾನೆ. ಒಂದು ನಾನ್ ವೆಜ್ ಆಗಲಿ ಮೀನು ತಗೋಬೇಕಾದ್ರೆ ನೋಡಬೇಕು, ಅಮ್ಮ ಇದನ್ನು ತಗೊಳ್ಳಿ ಅಂತ ಇರ್ತಾನೆ. ಆದರೆ ಅವ್ನು ನಾನ್ ವೆಜ್ ಯಾವುದನ್ನು ತಿನ್ನಲ್ಲ. ಅವ್ನು ಆಡೋದು ನೋಡಿದ್ರೆ ಈ ಹುಡುಗ ಎಷ್ಟು ತಿನ್ಬೋದು ಅನ್ನೋ ರೀತಿಲಿರುತ್ತೆ. ಎಳ್ನೀರೆಲ್ಲ ಕೆಡಿಕೊಂಡು ಬಂದು ಅವರು ಎಲ್ಲನೂ ಕೊಚ್ಚಿ ಕೊಡ್ತಾಯಿದ್ರು. ನನಗಂತೂ ಎಳ್ನೀರನ್ನ ಚೊಂಬೊಳಗಡೆ ಬಗಸ್ಕೊಂಡು ಕುಡಿಯೋದು ಇಷ್ಟ ಆಗಲ್ಲ. ಹಾಗೆ ಕುಡಿಬೇಕು. ಎಳ್ನೀರು ಏನು ಕೊಟ್ಟಿರ್ತಾರೆ ಅದನ್ನು ಹಂಗೆ ಕುಡಿಬೇಕು, ಆವಾಗಲೇ ಒಂಥರ ರುಚಿ ಇರುತ್ತೆ. ಮಕ್ಕಳೆಲ್ಲ ಚೆಲ್ತವೆ ಅಂತ ಹೇಳಿ ಚಂಬಿಗೆ ಬಗಸ್ಕೊಡ್ತಾಯಿದ್ವಿ. ಆಮೇಲೆ ಅವರು ನೀವು ಕುಡ್ದಂಗೆ ಕುಡಿತೀವಿ ಅಮ್ಮ ಅಂತ ಅನ್ನೋಕ್ಕೆ ಹೋಗಿ ಬಟ್ಟೆ ಮೇಲೆಲ್ಲ ಚೆಲ್ಕೊಂಡ್ರು. ಆಮೇಲೆ ಬೇಡ ಅಂತೇಳಿ ಚೆಂಬಿಗೆ ಬಗಸ್ಕೊಟ್ರು. ಎಷ್ಟೇ ಆಗಲಿ ನಾವು ಸಿಟಿಲಿ ಡೈಲಿ ಇಲ್ಲಿ ಎಳ್ನೀರು ಕುಡಿತೀವಿ. 25 ರೂಪಾಯಿ 30 ರೂಪಾಯಿ ಎಳ್ನೀರು ಇರುತ್ತೆ. ಆದರೆ ಒಂದು ಕಾಫಿ ಕುಡಿಯೋ ಲೋಟದಷ್ಟು ಎಳ್ನೀರು ಬರೋಲ್ಲ. ಹಳ್ಳಿ ಕಡೆ ನೋಡ್ಬೋದು ಯಾವುದೇ ರೀತಿ ಒಂದು ಧಾನ್ಯಗಳಾಗಲಿ ಸೊಪ್ಪಾಗಲಿ ಹೂಗಳೇ ಆಗಲಿ ತುಂಬಾ ಒಂಥರ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ. ನಾವು ಏನೇ ಒಂದು ಚಿಕ್ಕದೊಂದು ಯಾವುದೇ ಒಂದು ಸಣ್ಣ ಪುಟ್ಟ ಹೂಗಳಾದ್ರೂ ಅಷ್ಟೇ ನಾವೇ ಕೈಯಾರೆ ಗಿಡ ಹಾಕಿ ಬೆಳೆದು ಅದನ್ನು ಒಂದು ಹೂ ಬಿಟ್ಟಿದೆ ಇವತ್ತು ನಮ್ಮ ಮನೆ ಗಿಡದಲ್ಲಿ ಅಂತ ಹೇಳೋ ಒಂದು ಖುಷಿನೇ ಒಂಥರ ಸಂತೋಷನೇ ಬೇರೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಮ್ಮ ತೋಟಕ್ಕೆ ಹೋಗಿ ಎಳ್ನೀರು ಕುಡಿತಿರೋದು ಖುಷಿನೇ ನನಗೆ. ಹಾಗೆ ಒಂದೊಂದು ಎಳ್ನೀರು ಒಂದೊಂದು ಟೇಸ್ಟಲ್ಲಿತ್ತು. ಸ್ವಲ್ಪ ಇನ್ನೂ ರುಚಿ ಕಮ್ಮಿ ಇತ್ತು. ಹಾಗಾಗಿ ನೋಡ್ತಾಯಿದ್ರು ನಮ್ಮ ಅತ್ತೆ, ಇದನ್ನು ಕೆಡವನ, ಈ ಮರದ ಕೆಡವನ ಸ್ವಲ್ಪ ಹಾಕು ಚೊಂಬಿಗೆ, ನೋಡ್ತೀನಿ ರುಚಿ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾಯಿದ್ರು. ನನಗೆ ಎಳ್ನೀರು ಕುಡಿಯೋಕ್ಕಿಂತ ಹೆಚ್ಚಾಗಿ ಅದರೊಳಗಡೆ ಗಂಜಿ, ಎಳ್ನೀರು ಗಂಜಿ ಇರುತ್ತಲ್ಲ ಅದನ್ನು ತಿನ್ನೋದು ಭಾಳ ಇಷ್ಟ ನನಗೆ. ಅಲ್ಲಿ ಮಕ್ಕಳೆಲ್ಲ ಎಳ್ನೀರು ಕುಡಿದು ಬೇಡ ನನಗೆ ಕಾಯೆಲ್ಲ ಬೇಡ ಅಂತ ಹಾಕಿದ್ರು. ಅದನ್ನೆಲ್ಲ ನಾನೇ ತಿಂದೆ. ಒಂದು 3-4 ಕಾಯಿ ಇದ್ದು ನಾನೇ ತಿನ್ಕೊಂಡೆ. ನನಗೆ ಅಷ್ಟು ಇಷ್ಟ ಅದು ತಿನ್ನೋಕ್ಕೆ. ಗಂಜಿ ಇದೆಯಲ್ಲ ಅದನ್ನು ತಿನ್ನೋಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ. ಹಾಗೆ ಇವರು ಮನೆ ಹಿಂದೆನೇ ಮಾವಿನ ಮರ ಹಾಕಿದ್ರು. ಅಲ್ಲಿ ಈ ರೀತಿ ಚಿಕ್ಕದಾಗೆ ಇತ್ತು ಮಾವಿನ ಹಣ್ಣೆಲ್ಲ ಮಾವಿನಕಾಯಿ. ಹಾಗೆ ಉಪ್ಪಿನಕಾಯಿ ಏನಾದರೂ ಹಾಕೊಳ್ಳೋಕ್ಕಾಗುತ್ತೆ, ಇಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಕೊಟ್ಟು ಕಳಿಸಿದ್ರು. ಸೊ ನಾವು ಅಲ್ಲಿಂದ
ಎಳ್ನೀರು ಮಾವಿನ ಹಣ್ಣು ಎಲ್ಲ ತಗೊಂಡು ಹಾಸನಿಗೆ ಬಂದ್ವಿ. ಇದು ಹಾಸನಲ್ಲಿ ಎಕ್ಸಿಬಿಷನ್ ಹಾಕಿದ್ರು. ಚೆನ್ನಾಗಿತ್ತು, ಮಕ್ಕಳಿಗೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಈವ್ನಿಂಗ್ ಟೈಮಲ್ಲಿ ಕರ್ಕೊಂಡು ಹೋಗೋಕ್ಕೆ ಬೋರ್ ಆಗ್ದಂಗೆ ಚೆನ್ನಾಗಿತ್ತು. ರಿತ್ವಿಕ್ ಇದೊಂದು ಗೇಮ್ನ ಟ್ರೈ ಮಾಡ್ದೆ, ಚೆನ್ನಾಗಿತ್ತು ಅಂತ ಹೇಳ್ತಿದ್ದ. ಹಾಗೆ ಕೆಲವೊಂದು ಆಟಗಳೆಲ್ಲ ಇತ್ತು, ಎಲ್ಲನೂ ಬೇರೆ ಬೇರೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಆಟ ಆಡಿದರು. ಅಲ್ಲಿಂದ ನಾವು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು. ಇವಳು ನನ್ನ ಕಾಲೇಜ್ ಫ್ರೆಂಡು, PU ಕಾಲೇಜು ಫ್ರೆಂಡು. ತುಂಬ ದಿನದಿಂದ ಕರಿತಾನೆ ಇದ್ಲು. ನಾನು ಹಾಸನಿಗೆ ಬಂದಾಗ ಒನ್ ಟೈಮ್ ಏನೋ ಹೋಗಿದ್ದೆ. ಬೇರೆ ಟೈಮಲ್ಲೆಲ್ಲ ಅಂದರೆ ಬೇರೆ ದಿನಗಳಲ್ಲೆಲ್ಲ ಬಂದಾಗ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಒಳ್ಳೆ ಟೈಮಲ್ಲಿ ಬಂದಿದೆಯಾ, ನಾನ್ ವೆಜ್ ಮಾಡಿದಿರ ಅಂತ ಟೈಮಲ್ಲಿ ಅಂತ ಹೇಳ್ತಿದ್ಲು. ಯಾಕಂದರೆ ಅವರು ದೇವಸ್ಥಾನಕ್ಕೆ ಹೊರಟಿದ್ರು, ಹಾಗಾಗಿ ನಾನ್ ವೆಜ್ ಏನೂ ಮಾಡಲಿಲ್ಲ. ಬೋಂಡ ಮಾಡಿಕೊಟ್ಲು. ಮಕ್ಕಳಿಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದೀರಾ ಬೋಂಡನ ಅಂತ ಹೇಳಿ ತಿಂತಾಯಿದ್ರು. ನಾವು ಕೂಡ ಬೋಂಡ, ಕಾಫಿ, ಟೀ ಎಲ್ಲ ಕುಡಿದು ಮಕ್ಕಳೆಲ್ಲ ಸೇರಿ ಗೇಮ್ ಆಡ್ತಿದ್ರು. ಅಲ್ಲೂ ಕೂಡ ಚೌಕಾಬಾರ ಆಡಿದರು. ಅವರ ಲೋಕದಲ್ಲಿ ಅವರಿದ್ದರು. ನಾವು ನಮ್ಮ ಕಾಲೇಜ್ ಡೇಸ್ದು ನೆನಪೆಲ್ಲ ಮಾತಾಡ್ಕೊಂಡು ಹಾಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಮನೇಲಿ. 1-2-3 ಗಂಟೆ ಕಾಲ ಹರಟೆ ಹೊಡ್ಕೊಂಡು ಹಾಗೆ ಮಾತಾಡ್ಕೊಂಡು ಇವಾಗಿನ ಮಕ್ಳ ಎಜುಕೇಷನ್ ಹೆಂಗಿದೆ, ನಾವು ಓದಬೇಕಾದ್ರೆ ಹೆಂಗಿತ್ತು ಅಂತ ಎಲ್ಲ ಮಾತಾಡ್ಕೊಂಡಿದ್ವಿ. ಸೊ ಇದಿಷ್ಟಾಗಿತ್ತು ನಮ್ಮ ಹಾಸನಲ್ಲಿದ್ದಂಥ ದಿನಗಳು. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.